ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನವನೀತ ಇನ್ಸ್ಪಿರೇಷನ್ ಚಾನಲ್ಗೆ. ಇಂದಿನ ವಿಡಿಯೋದ ಮಾಹಿತಿ ಯಾವುದೆಂದರೆ, ಮಂಗಳ ಗ್ರಹ ಮತ್ತು ಬುಧ ಗ್ರಹ ಚಾಲನೆಯು ಯಾವ ರಾಶಿಗಳ ಮೇಲೆ ಪರಿಣಾಮ ಬೀರುತ್ತದೆ ಎಂದು ಈ ವಿಡಿಯೋದ ಮೂಲಕ ನಿಮಗೆ ತಿಳಿಸಿಕೊಡುತ್ತೇನೆ. ಅಂಗಾರಕಾಯ ವಿದ್ಮಹೇ ಭೂಮಿಪಾಲಾಯ ಧೀಮಹಿ ತನ್ನೋ ಕುಜಃ ಪ್ರಚೋದಯಾತ್. ಮಂಗಳ ಗ್ರಹವು ಒಂದೊಂದು ರಾಶಿಚಕ್ರದಲ್ಲಿ ಸುಮಾರು 1.5 ತಿಂಗಳು ಒಂದೊಂದು ರಾಶಿಚಕ್ರದಲ್ಲಿ ಸಂಚರಿಸುತ್ತದೆ. ಕೆಲವೊಮ್ಮೆ 3 ತಿಂಗಳು ಅವಧಿಯನ್ನು ತೆಗೆದುಕೊಳ್ಳುತ್ತದೆ. ಗ್ರಹವು ಮೇಷರಾಶಿ ಹಾಗೂ ವೃಶ್ಚಿಕ ರಾಶಿಯ ಅಧಿಪತಿಯಾಗಿರುತ್ತಾನೆ. 3, 6, 11ನೇ ಮನೆಗೆ ಶುಭ ಫಲಿತಾಂಶಗಳನ್ನು ನೀಡುತ್ತಾನೆ. ಮಂಗಳ ಗ್ರಹವು ಉಳಿದ ಮನೆಗಳಿಗೆ ಅಶುಭ ಗ್ರಹವಾಗಿರುತ್ತದೆ. ನಕ್ಷತ್ರಗಳು: ಮೃಗಶಿರ ನಕ್ಷತ್ರ, ಧನಿಷ್ಠ ಮತ್ತು ಚಿತ್ರ ನಕ್ಷತ್ರ. ಮಂಗಳನು ಮಕರ ರಾಶಿಯಲ್ಲಿ ಉಚ್ಚ ಸ್ಥಾನವನ್ನು ಪಡೆಯುತ್ತಾನೆ. ಕಟಕದಲ್ಲಿ ದುರ್ಬಲವಾಗಿರುತ್ತಾನೆ. 7 ವರ್ಷ ದಶಾ ಅವಧಿ. ಮಂಗಳನ ದಶಾ ಅವಧಿ 7 ವರ್ಷ ಆಗಿರುತ್ತದೆ. ಮಂಗಳ ಗ್ರಹವು ಪ್ರತಿ 2 ವರ್ಷಗಳಿಗೊಮ್ಮೆ ವಕ್ರಿಯನಾಗಿರುತ್ತಾನೆ. ಮಂಗಳನು ತುಳಾ ರಾಶಿಯವರಿಗೆ ಹಾನಿಕಾರಿ. ಬನ್ನಿ ಬುಧ ಗ್ರಹದ ಬಗ್ಗೆ ತಿಳಿಯೋಣ. ಓಂ ಬ್ರಾಂ ಬ್ರೀಂ ಬ್ರೌ ಸ್ವಾಹ ಬುಧಾಯ ನಮಃ. ಓಂ ಭಮಃ ಬುಧಾಯ ನಮಃ. ಅರ್ಥವೇನೆಂದರೆ, ಯಾರ ದೇಹವು ಕತ್ತಲೆಯಂತೆ ಪೂಜಿಸಲ್ಪಡುತ್ತೆಯೋ, ಯಾರ ಚಿತ್ರವು ಬುದ್ಧಿವಂತಿಕೆಯ ಸಾಕಾರವನ್ನು ತೆಗೆದುಕೊಳ್ಳುತ್ತದೆಯೋ ಅವರ ಸ್ವಭಾವ ಮತ್ತು ಸ್ವಭಾವವು ಭವ್ಯವಾಗಿದೆ. ಬುಧ ಬುದ್ಧಿವಂತಿಕೆಯ ಲಕ್ಷಣವಾಗಿದೆ. ನಾವು ನಿಮ್ಮ ಮುಂದೆ ಆಳವಾದ ಭಕ್ತಿಯಿಂದ ನಮಸ್ಕರಿಸುತ್ತೇನೆ. ಬುದ್ಧಿಯ ಲಾಂಛನವಾದ ಬುಧದ ಮುಂದೆ ನಮಸ್ಕರಿಸುತ್ತೇನೆ ಎಂದು ಈ ಬುಧನ ಮಂತ್ರನ ತಾತ್ಪರ್ಯ. ಬುಧ ಗ್ರಹವು ಸುಮಾರು 14 ದಿನಗಳ ಕಾಲ ಒಂದೊಂದು ರಾಶಿ ಚಕ್ರದಲ್ಲಿ ನೆಲೆಸಿರುತ್ತಾನೆ. ಈ ಗ್ರಹವು 3 ಮತ್ತು 6ನೇ ಮನೆಯ ಅಧಿಪತಿಯಾಗಿರುತ್ತಾನೆ. ಈ ಗ್ರಹವನ್ನು ಸಾಮಾನ್ಯವಾಗಿ ಯುವ ರಾಜಕುಮಾರ ಹಾಗೂ ದುರ್ಬಲ ಗ್ರಹ ಎಂದು ಪರಿಗಣಿಸಲಾಗುತ್ತದೆ. ಇದು ಸೂರ್ಯ, ಶನಿ ಮತ್ತು ಶುಕ್ರನೊಂದಿಗೆ ಇರುತ್ತದೆ. ಮಿಥುನ ರಾಶಿಯಲ್ಲಿ ಬುಧನು ತನ್ನ ಉತ್ತಮ ಪರಿಣಾಮವನ್ನು ಬೀರುತ್ತಾನೆ. 2, 4, 6, 8, 10, 11ನೇ ಮನೆಗಳಿಗೆ ಶುಭ ಪರಿಣಾಮಗಳನ್ನು ನೀಡುತ್ತಾನೆ. ಉಳಿದ ಮನೆಗಳಿಗೆ ಅಶುಭಕಾರನಾಗಿರುತ್ತಾನೆ. ಬುಧನ ನಕ್ಷತ್ರ: ಆಶ್ಲೇಷ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ ಮತ್ತು ರೇವತಿ ನಕ್ಷತ್ರ. ಇದು 12ನೇ ಮನೆಯ ವೆಚ್ಚದ ಮನೆಯನ್ನು ಪ್ರತಿನಿಧಿಸುತ್ತದೆ. ಬುಧನ ಉಚ್ಚ ಸ್ಥಾನವನ್ನು ಕನ್ಯಾ ರಾಶಿಯಲ್ಲಿ ಪಡೆಯುತ್ತಾನೆ. ದುರ್ಬಲಗೊಳ್ಳುವ ರಾಶಿ ಯಾವುದೆಂದರೆ ಮೀನ ರಾಶಿಯಾಗಿರುತ್ತದೆ. ಬುಧನ ದಶಾ ಅವಧಿ 17 ವರ್ಷ ಆಗಿರುತ್ತದೆ. ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ಆದಷ್ಟು ಈ ವಿಡಿಯೋವನ್ನು ನಿಮ್ಮ ಬಂಧು ಮಿತ್ರರೊಂದಿಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ನನ್ನ ಪ್ರಿಯ ವೀಕ್ಷಕರೇ.